ಅಸಲಿ ಆಟ ಇವಾಗ ಶುರು. ಬಿಗ್ ಬಾಸ್ ಕನ್ನಡ ಸೀಸನ್ 10 ಜನರಿಗೆ ಮನರಂಜನೆಗಿಂತ ಕಿರಿಕಿರಿ ಉಂಟು ಮಾಡಿದ್ದೇ ಜಾಸ್ತಿ. ಪ್ರತಿ ಸೀಸನ್ ಬಂದಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳೆಲ್ಲ ಫ್ರೆಂಡ್ಸ್ ತರ ಇರ್ತಿದ್ರು. ಆದ್ರೆ ಈ ಸಲ ಸಿಟ್ಟು, ಜಗಳ, ವೈಯಕ್ತಿಕ ದ್ವೇಷಗಳೇ ತುಂಬಿಕೊಂಡಿವೆ. ಅದರಲ್ಲೂ ಟಾಸ್ಕ್ ಶುರುವಾದ್ರಂತೂ ಯಾರು ಯಾರ ಮೇಲೆ ಫೈಟ್ ಮಾಡ್ತಾರೋ, ಹೊಡೆದಾಡಿಕೊಳ್ತಾರೋ ಗೊತ್ತೇ ಆಗಲ್ಲ. ಇಡೀ ವಾರ ಬಿಗ್ ಬಾಸ್ ಸ್ಪರ್ಧಿಗಳ ಅತಿರೇಕದ ವರ್ತನೆ ನೋಡುವ ವೀಕ್ಷಕರಿಗೆ ವೀಕೆಂಡ್ ಬಂದ್ರೆ ಸಾಕಪ್ಪ ಅನಿಸಿಬಿಡುತ್ತೆ. ಯಾಕಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಬರ್ತಾರೆ, ಒಂದಷ್ಟು ಜನರಿಗೆ ಮಂಗಳಾರತಿ ಮಾಡ್ತಾರೆ ಅಂತ ವೀಕೆಂಡ್ ಎಪಿಸೋಡ್ಸ್ಗೆ ಕಾಯ್ತಿರ್ತಾರೆ. ಆದ್ರೆ ಬಹುಶಃ ಈ ವಾರ ವೀಕ್ಷಕರಿಗೆ ನಿರಾಸೆಯಾಗುವ ಎಲ್ಲಾ ಚಾನ್ಸಸ್ ಇದೆ. ಯಾಕೆ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇವೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕನ್ನಡ ಚಿತ್ರರಂಗದ ಬಾದ್ಶಾ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಿರೂಪಣೆಯಲ್ಲೂ ಎತ್ತಿದ ಕೈ. ಅದರಲ್ಲೂ ಬಿಗ್ ಬಾಸ್ ನಲ್ಲಿ ಅವ್ರು ಹೇಳೋ ಒಂದೊಂದು ಡೈಲಾಗ್ಗೂ ವೀಕ್ಷಕರು ಚಪ್ಪಾಳೆ ಹೊಡೆಯುತ್ತಿರುತ್ತಾರೆ. ಇಡೀ ವಾರ ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆದ್ರೂ ಫೈನಲ್ ಆಗಿ ಸುದೀಪ್ ಬಂದ ಮೇಲೆ ಎಲ್ಲವೂ ಸರಿ ಹೋಗುತ್ತೆ. ಅತ್ಯುತ್ತಮವಾಗಿ ಆಟ ಆಡಿದ ಸ್ಪರ್ಧಿಗೆ ಕಿಚ್ಚನ ಚಪ್ಪಾಳೆ, ಸೈಡ್ ಲೈನ್ ಆದವರಿಗೆ ಧೈರ್ಯದ ಮಾತುಗಳು, ನಾನೇ ಅಂತ ಮೆರೆಯೋರಿಗೆ ಡೈಲಾಗ್ನಲ್ಲೇ ಪಂಚ್ ಕೊಡ್ತಾರೆ. ಎಲ್ಲರನ್ನೂ ನಗೆಗಡಲಲ್ಲಿ ತೇಲಿಸಿ ಒಬ್ಬರನ್ನು ಎಲಿಮಿನೇಟ್ ಮಾಡಿ ಹೋಗ್ತಾರೆ. ಹೀಗಾಗಿ ಕಿಚ್ಚನ ಪಂಚಾಯಿತಿ ಅಂದ್ರೆ ಜನ ಕಾದು ಕುಳಿತು ನೋಡ್ತಾರೆ. ಸ್ಪರ್ಧಿಗಳು ಕೂಡ ಸಾಟರ್ಡೆ, ಸಂಡೇ ಎಪಿಸೋಡ್ಸ್ಗೆ ಕಾಯ್ತಿರ್ತಾರೆ. ಆದ್ರೆ ಈ ವಾರ ಕಿಚ್ಚನ ಪಂಚಾಯಿತಿ ಇರೋದಿಲ್ಲ. ಇದೇ ಕಾರಣಕ್ಕೆ ಶ್ರುತಿ ನ್ಯಾಯಾಧೀಶೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕೋರ್ಟ್ ಅಲ್ಲಿ ಶ್ರುತಿ ನ್ಯಾಯ ಪಂಚಾಯಿತಿ. ಬಿಗ್ ಬಾಸ್ ಸೀಸನ್ 3ರಲ್ಲಿ ಸ್ಪರ್ಧಿಯಾಗಿದ್ದ ನಟಿ ಶ್ರುತಿ ಬಳಿಕ ಬಿಗ್ ಬಾಸ್ ವಿನ್ನರ್ ಆಗಿದ್ರು. ಇದೀಗ ಜಡ್ಜ್ ಆಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಮುಖ್ಯ ದ್ವಾರದ ಮೂಲಕ ಶ್ರುತಿ ಬರ್ತಿದ್ದಂತೆ ಸ್ಪರ್ಧಿಗಳು ಖುಷಿ ಪಟ್ಟಿದ್ದಾರೆ. ಹಾಗಂತ ಶ್ರುತಿ ಅವರೇನು ಗೆಸ್ಟ್ ಆಗಿ ದೊಡ್ಡ ಮನೆಗೆ ಕಾಲಿಟ್ಟಿಲ್ಲ. ನ್ಯಾಯಾಧೀಶೆಯಾಗಿ ಎಲ್ಲರನ್ನೂ ತರಾಟೆಗೆ ತೆಗೆದುಕೊಳ್ಳೋಕೆ ಎಂಟ್ರಿ ಕೊಟ್ಟಿದ್ದಾರೆ. ಶ್ರುತಿ ಎಂಟ್ರಿ ಬೆನ್ನಲ್ಲೇ ಗಾರ್ಡನ್ ನಲ್ಲಿ ನ್ಯಾಯಾಲಯ ನಿರ್ಮಾಣವಾಗಿದೆ. ಈ ನ್ಯಾಯಾಲಯಕ್ಕೆ ಶ್ರುತಿಯವರೇ ಜಡ್ಜ್. ಸ್ಪರ್ಧಿಗಳನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಆ ಪ್ರಶ್ನೆಯ ಬಗ್ಗೆ ಇತರೆ ಸ್ಪರ್ಧಿಗಳಿಂದ ಅಭಿಪ್ರಾಯಗಳನ್ನು ಪಡೆಯುತ್ತಿದ್ದಾರೆ. ಇನ್ನು ಪದೇ ಪದೇ ಕಿರಿಕ್ ಮಾಡಿಕೊಂಡು ಏರು ಧ್ವನಿಯಲ್ಲಿ ಮಾತನಾಡುತ್ತಾ ಇದೇ ನನ್ನ ಸ್ಟ್ರಾಟಜಿ ಅನ್ನುವ ವಿನಯ್ ಬಗ್ಗೆ ಶ್ರುತಿ ಒಂದು ಪ್ರಶ್ನೆ ಕೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ವರ್ತನೆ ವಾರದ ದಿನಗಳಲ್ಲಿ ಒಂದು ತರ ಇದ್ರೆ, ಸುದೀಪ್ ಅವರ ಮುಂದೆ ಅನುಕಂಪದ ರೀತಿ ಇರುತ್ತದೆ ಎಂದಿದ್ದಾರೆ. ಈ ವೇಳೆ ನಮ್ರತಾ ಕೂಡ, ಹೌದು ಮೇಡಮ್, ನಾನು ಕೂಡ ಈ ವೇರಿಯೇಷನ್ ನೋಡಿದ್ದೇನೆ. ಸುದೀಪ್ ಸರ್ ಮಾತನಾಡಬೇಕಾದ್ರೆ ತುಂಬಾ ಮೆಲೋಡೌನ್ ಆಗ್ತಾರೆ ಅಂದಿದ್ದಾರೆ. ಇನ್ನು ಸಂಗೀತ ಕೂಡ ಹಾಗೆ ಹೇಳ್ತಾರೆ. ಇವರು ನನ್ನ ಜೊತೆ ಇಷ್ಟು ರೂಢಾಗಿ ಮಾತಾಡಿದ್ರು ಸುದೀಪ್ ಸರ್ ಮುಂದೆ ಆಡ್ಕೊಂಡೇ ಇರುವ ರೀತಿ ಇರ್ತಾರೆ ಎಂದಿದ್ದಾರೆ. ಆಗ ಶ್ರುತಿ ಅವರು ತಪ್ಪುಗಳನ್ನ ಕವರ್ ಮಾಡಿಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತೀರಾ ವಿನಯ್ ಎಂದು ಪ್ರಶ್ನಿಸಿದ್ದಾರೆ. ಆಗ ಗರಂ ಆಗುವ ವಿನಯ್ ಇವ್ರತ್ರ ನಾಟಕ ಆಡಿ ನಂಗೇನು ಆಗ್ಬೇಕಾಗಿಲ್ಲ ಅಂತ ಸಿಟ್ಟಲ್ಲಿ ಉತ್ತರ ಕೊಡ್ತಾರೆ. ಆಗ ಶ್ರುತಿ ನ್ಯಾಯಾಧೀಶರಿಗೆ ಏರು ಧ್ವನಿಯಲ್ಲಿ ಮಾತಾಡ್ತೀರಾ ಎನ್ನುತ್ತಾರೆ. ಇವತ್ತಿನ ಎಪಿಸೋಡ್ನ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅದು ನಮ್ರತಾ ಉತ್ತರ. ವಿನಯ್ ಅವರ ವರ್ತನೆ ವಾರದ ದಿನಗಳಲ್ಲಿ ಒಂದು ರೀತಿ ಇದ್ದರೆ, ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ. ಹೌದು ಮ್ಯಾಮ್, ನಾನು ಈ ವೇರಿಯೇಷನ್ ನೋಡಿದ್ದೀನಿ. ಅವ್ರು ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ತುಂಬಾ ಮೆಲೋ ಡೌನ್ ಹಾಕ್ತಾರೆ. ಇವರು ಇಷ್ಟು ರೂಢಾಗಿ ನನ್ನ ಜೊತೆ ಏನ್ ಮಾತಾಡ್ತಿರ್ತಾರೋ ನನ್ನ ಜೊತೆ ಹಂಗೆ ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಹತ್ರ. ತಪ್ಪುಗಳನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತೀರಾ ವಿನಯ್? ಇವ್ರ ಹತ್ರ ನಾಟಕ ಆಡಿ ನನಗೇನು ಆಗ್ಬೇಕಾಗಿಲ್ಲ. ನನಗೆ ನ್ಯಾಯಾಧೀಶರಿಗೆ ಏರುದೊಂದೇ ಮಾತಾಡ್ತೀರಿ. ಸೀಸನ್ ಶುರುವಾಗಿ 10 ವಾರಗಳ ಬಳಿಕ ಇದೇ ಮೊದಲ ಬಾರಿಗೆ ವಿನಯ್ ವಿರುದ್ಧ ನಮ್ರತಾ ಮಾತನಾಡಿದ್ದಾರೆ. ಹೀಗಾಗಿ ಇವತ್ತಿನ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಇರೋದಕ್ಕಿಂತ ಸ್ಪರ್ಧಿಗಳ ವಾಗ್ವಾದ ಇರೋದಂತೂ ಪಕ್ಕ. ಪ್ರತಿ ವಾರ ಸುದೀಪ್ಗಾಗಿ ಕಾಯ್ತಿದ್ದ ಸ್ಪರ್ಧಿಗಳು ಮತ್ತು ವೀಕ್ಷಕರಿಗೆ ಈ ವಾರ ಬೇಸರ ಆಗಿರಬಹುದು. ಅದಕ್ಕೆ ಕಾರಣವೂ ಇದೆ. ಈ ವಾರ ಕಿಚ್ಚನ ಪಂಚಾಯಿತಿ ಇಲ್ಲದಿರೋದಿಕ್ಕೆ ಕಾರಣ ಕನ್ನಡ ಚಲನಚಿತ್ರ ಕಪ್ ಮ್ಯಾಚ್. ಡಿಸೆಂಬರ್ 23, 24 ಮತ್ತು 25ರಂದು ಕೆಸಿಸಿ ಸೀಸನ್ 2 ಕ್ರಿಕೆಟ್ ಹಬ್ಬ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯುತ್ತಿದೆ.
ಕೆಸಿಸಿಯಲ್ಲಿ ಕನ್ನಡದ ದಿಗ್ಗಜ ಸ್ಟಾರ್ಸ್ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರು ಆಡುತ್ತಿದ್ದಾರೆ. ಒಟ್ಟು 6 ತಂಡಗಳು ಪೈಪೋಟಿ ನಡೆಸಲಿವೆ. ವಿಶೇಷ ಅಂದ್ರೆ ಈ ಪಂದ್ಯಗಳ ಜವಾಬ್ದಾರಿಯನ್ನ ಕಿಚ್ಚ ಸುದೀಪ್ ಅವರೇ ವಹಿಸಿಕೊಂಡಿದ್ದಾರೆ. ಕಿಚ್ಚನ ನೇತೃತ್ವದಲ್ಲಿ ಕೆಸಿಸಿ ನಡೆಯುತ್ತಿದ್ದು ಶನಿವಾರ ಪಂದ್ಯದ ಉದ್ಘಾಟನೆ ಇತ್ತು. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಿಚ್ಚನ ಟೀಮ್ ಕೂಡ ಕ್ರಿಕೆಟ್ ಆಡುತ್ತಿದೆ. ಹೀಗಾಗಿ ಬಿಗ್ ಬಾಸ್ ಶೂಟಿಂಗ್ಗೆ ಸುದೀಪ್ ಗೈರಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮಾತನಾಡಲು ಹಲವು ವಿಚಾರಗಳಿದ್ದವು. ಕಾರ್ತಿಕ್ ಮೊದಲು ಸಂಗೀತ ಟೀಮ್ಗೆ ಸೆಲೆಕ್ಟ್ ಆಗಿ ಬಳಿಕ ತನಿಷಾ ಟೀಮ್ಗೆ ಹೋಗಿದ್ರು. ಬಟ್ಟೆಗಳ ವಾಷಿಂಗ್ ಟಾಸ್ಕ್ನಲ್ಲಿ ವಿನಯ್ ಬೆರಳು ಮುರಿದಿದ್ದು, ಕಾರ್ತಿಕ್ ಬೆನ್ನಿಗೆ ಗಾಯವಾಗಿದ್ದು, ಸ್ಪರ್ಧಿಗಳ ಜೊತೆ ಸಂಗೀತ ರೂಢಾಗಿ ನಡೆದುಕೊಂಡಿದ್ದು, ಸಂಗೀತಾಗೆ ಕಳಪೆ ಕೊಟ್ಟಿದ್ದು, ನಮ್ರತಾ ಕ್ಯಾಪ್ಟನ್ಸಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮಾತನಾಡಬೇಕಿತ್ತು. ಸುದೀಪ್ ಏನ್ ಹೇಳ್ತಾರೆ ಅಂತ ವೀಕ್ಷಕರು ಕಾಯ್ತಿದ್ರು. ಆದ್ರೆ ಸುದೀಪ್ ಸರ್ ಬರದೇ ಇರೋದ್ರಿಂದ ಎಲ್ರಿಗೂ ಬೇಸರ ಆಗಿದೆ. ಹಾಗೆ ಕಿಚ್ಚನ ಪಂಚಾಯಿತಿ ಇಲ್ಲದೆ ಇರೋದ್ರಿಂದ ಎಲಿಮಿನೇಷನ್ ಇರುತ್ತೋ ಇಲ್ವೋ ಅನ್ನೋ ಅನುಮಾನ ಕೂಡ ಇದೆ. ಸುದೀಪ್ ಇರದ ಕಾರಣ ಏನಾದ್ರೂ ಒಂದು ಲಾಜಿಕ್ ಉಪಯೋಗಿಸಿ ಎಲ್ಲಾ ಸ್ಪರ್ಧಿಗಳನ್ನು ಸೇವ್ ಮಾಡುವ ಚಾನ್ಸಸ್ ಇದೆ. ಇನ್ನು ಈ ವಾರದ ಟಾಸ್ಕ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.